ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ನಾನು ಸುಶೀಲಾ, ಮಧುವನ್ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಫ್ರೆಂಡ್ಸ್ ನಾನು ನಿಮಗೆ ಅಡ್ವಾನ್ಸ್ ಆಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಏನಕ್ಕೆ ಅಂದರೆ ಮನೆಯಲ್ಲೇ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್ ರುಚಿಯಾಗಿ ನಾವು ಮನೆಯಲ್ಲೇ ಹೇಗೆ ಇದು ಎಳ್ಳು ಬೆಲ್ಲ ತಯಾರಿಸೋದು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡಿದ್ದೆ. ಹಂಗಾಗಿ ನಿಮಗೆಲ್ಲರಿಗೂ ನಾನು ಫಸ್ಟೇ ತೋರಿಸ್ಬಿಡೋಣ, ಯಾರಾದರೂ ಇಂಟ್ರೆಸ್ಟ್ ಇರೋರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ. ಫ್ರೆಂಡ್ಸ್ ಇದು ಎಳ್ಳು ಬೆಲ್ಲಕ್ಕೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಫಸ್ಟು ಕೊಬ್ಬರಿ, ಸ್ವಲ್ಪ ಹತ್ರ ಬನ್ನಿ. ಈ ಕೊಬ್ಬರಿನ ನಾನು ಮೇಲಿಂದು ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು 2 ದಿನ ಒಣಗಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಅದು ಬಿಸಿಲು ಚೆನ್ನಾಗಿದ್ದಾಗ ಒಣಗಿಸಿದ್ರೆ ಅದು ಚೆನ್ನಾಗಿ ಒಂಥರ ಗರಿಯಾಗುತ್ತೆ. ಇದು ಬೆಲ್ಲ, ಇದನ್ನು ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದನ್ನು ನಾನು ಒಣಗಿಸ್ಕೊಂಡಿದ್ದೀನಿ. ಆಮೇಲೆ ಎಳ್ಳು ಬೆಲ್ಲ ಆಯ್ತಲ್ಲ, ಆಮೇಲೆ ಕಡಲೆ ಇದಕ್ಕೆ ಇದನ್ನು ಗರಿಯಾಗಿ ನೀಟಾಗಿ ನಾನು ಒಣಗಿಸಿದ್ದೀನಿ. ಫ್ರೆಂಡ್ಸ್ ಅದಾದಮೇಲೆ ಎಳ್ಳನ್ನು ನೀಟಾಗಿ ಕೆಂಪಗೆ ಚಿಕ್ಕ ಉರಿಯಲ್ಲಿ ನಾನು ಹುರ್ಕೊಂಡಿದ್ದೀನಿ. ಆಮೇಲೆ ಜೆಮ್ಸ್, ಇದು ಒಳಗಡೆ ಸೋಂಪು ಇರುತ್ತಲ್ವಾ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನಾವು ಜಗ್ದಾಗ ಒಳ್ಳೆ ಫ್ಲೇವರ್ ಇರುತ್ತೆ. ಇದು ಜೆಮ್ಸು, ಇದು ಸ್ವಲ್ಪ ಡೈಮಂಡ್ ಶುಗರ್, ಇದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ. ವೈಟ್ ಬರ್ತಿತ್ತು, ಅದನ್ನು ಅದ್ರ ಬದಲು ನಾನು ಈ ಡೈಮಂಡ್ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಕಡಲೆಕಾಯಿ ಬೀಜ ನೋಡಿ ಫ್ರೆಂಡ್ಸ್, ಇದನ್ನು ನೀಟಾಗಿ ಚಿಕ್ಕ ಉರಿಯಲ್ಲಿ ಇದು ಸಿಮ್ ಮಾಡಿಕೊಂಡು ನಿಧಾನಕ್ಕೆ ಹುರ್ಕೊಂಡ್ರೆ ಈ ಥರ ಕೆಂಪಗೆ ಬರುತ್ತೆ. ಮತ್ತು ನಾನು ಈ ಥರ ರೌಂಡಾಗೇ ತೆಗೆದಿದ್ದೀನಿ ನೋಡಿ. ಅದನ್ನು 2 ಹೋಳು ಮಾಡಿಲ್ಲ ನಾನು, ಹಾಗೆ ಚಿಪ್ಪೆ ಹಾಗೇ ತೆಗೆದಿದ್ದೀನಿ. ನೋಡಿದ್ರೆ ಇದು ಕೊಬ್ಬರಿ, ಬೆಲ್ಲ, ಎಳ್ಳು, ಕಡಲೆ ನೋಡಿ ಫ್ರೆಂಡ್ಸ್. ಕಡಲೆಕಾಯಿ ಬೀಜ ಯಾವ ಥರ ತೆಗೆದಿದ್ದೀನಿ ನಾನು, ಅದನ್ನು ಮಾಡಿಲ್ಲ, ಹಾಗೆ ಉಂಡೆ ಇದೆ ನೋಡಿ. ಮತ್ತು ಜೆಮ್ಸು, ಡೈಮಂಡ್ ಶುಗರು, ಡೈಮಂಡ್ ಆಕಾರದಲ್ಲಿ ಇರುತ್ತಲ್ವ ಶುಗರ್ ದೊಡ್ಡದು, ಅದು ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಬೆರೆಸೋದು ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಈ ಹಬ್ಬದ ವಿಶೇಷತೆ ಏನು ಅಂದರೆ, ರೈತರೆಲ್ಲ ಬೆಳೆದಿರೋದೆಲ್ಲ ಬೆಳೆದು ಅದನ್ನೆಲ್ಲ ರಾಶಿ ಮಾಡಿ, ರಾಶಿಗೆ ಪೂಜೆ ಮಾಡಿ, ಆಮೇಲೆ ಅದನ್ನೆಲ್ಲ ಮನೆಗೆ ತೊಗೊಂಬಂದು ಅವರೆಕಾಯಿ, ಕುಂಬಳಕಾಯಿ, ಗೆಣಸು, ಕಡಲೆಕಾಯಿ, ಕಬ್ಬು ಎಲ್ಲ ಮನೆಗೆ ತೊಗೊಂಬಂದು ಅದನ್ನೆಲ್ಲ ಬೇಯಿಸಿ, ಮತ್ತು ದನಗಳಿಗೆಲ್ಲ ಅಲಂಕಾರ ಮಾಡಿ, ನಮ್ಮ ಮನೆಗಳಿಗೆಲ್ಲ ಅಲಂಕಾರ ಮಾಡಿ, ಮತ್ತು ದೇವರಿಗೆ ಅರ್ಪಿಸಿ, ದನ ಕರುಗಳಿಗೆಲ್ಲ ಅಲಂಕಾರ ಮಾಡಿ, ಕಿಚ್ಚ ಹಾಯಿಸಿ, ಮತ್ತು ಸೂರ್ಯ ದೇವನಿಗೆ ಪೂಜೆ ಮಾಡ್ತಾರೆ. ಅವತ್ತು ಸೂರ್ಯ ದೇವನಿಗೆ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ, ದಕ್ಷಿಣದಿಂದ ಉತ್ತರಕ್ಕೆ ಪ್ರವೇಶ ಮಾಡ್ತಾರೆ ಸೂರ್ಯ. ಹಂಗಾಗಿ ನಾವು ಸೂರ್ಯನಿಗೂ ವಿಶೇಷವಾದ ಪೂಜೆ ಮಾಡ್ತೀವಿ. ಫ್ರೆಂಡ್ಸ್ ಇದು ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಮಾಡುವಂಥ ಹಬ್ಬ. ಫ್ರೆಂಡ್ಸ್ ಈಗ ಬೆರೆಸೋಣ. ಫಸ್ಟು ಕೊಬ್ಬರಿ ಹಾಕೋಣ. ಫ್ರೆಂಡ್ಸ್ ಈಗ ಬೆರೆಸೋದು. ಇವಾಗ ಬೆಲ್ಲ, ಕೊಬ್ಬರಿ, ಎಳ್ಳು, ಕಡಲೆಕಾಯಿ, ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡುವಂಥ ನಮ್ಮ ಹಿರಿಯವರು ಹೇಳ್ತಾರೆ. ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಡ್ವಾನ್ಸಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡೋಣ ಅಂತ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು. ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧುವನ್ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್ ಈಗ ಸಂಕ್ರಾಂತಿ ಬಂತಲ್ಲ, ಎಳ್ಳು ಬೆಲ್ಲ ನಾವು ಮನೆಯಲ್ಲೇ
ಶುಚಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಹೊರಗಡೆ ತೊಗೊಂಡ್ರೆ ಅದು ಹುರಿದಿರಲ್ಲ ಮತ್ತು ಹಸಿ ಹಸಿ ಇರುತ್ತೆ. ಅದೇ ನಾವು ಮನೆಯಲ್ಲಿ ಇದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡು ಅದನ್ನು 1 ದಿನ 2 ದಿನ ಬಿಸಿಲಿಗಿಟ್ಟು ನಾವು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಹಚ್ಕೊಳ್ಳೋಣ. ಕೊಬ್ಬರಿ ಬೆಲ್ಲ ಹಚ್ಕೊಳ್ಳೋದಂದ್ರೆ ಫ್ರೆಂಡ್ಸ್, ಇದ್ರ ಮೇಲಿಂದು ಚಿಪ್ಪೆ ಇದ್ರ ಸಹಾಯದಿಂದ ಫುಲ್ಲು ತೆಗೆದುಬಿಡ್ಬೇಕು ಫ್ರೆಂಡ್ಸ್. ಈಗ ಇದು ತೆಗೆದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದು ಚಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು ಮೇಲಿಂದು. ಇದು ಸ್ವಲ್ಪನೂ ಚಿಪ್ಪೆ ಇರೋಂಗಿಲ್ಲ. ಇದರಿಂದ ನಾವು ತುರಿಯ ಮಣೆಯಿಂದ ಎಲ್ಲ ಚಿಪ್ಪೆ ತೆಗೆದುಬಿಡ್ಬೇಕು ಫ್ರೆಂಡ್ಸ್. ಇದರಿಂದ ಎಲ್ಲ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ಇದು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ತೆಗಿಯೋದು ಅಂತ. ಸ್ವಲ್ಪ ಉಳ್ಕೊಳ್ಳುತ್ತೆ, ಆವಾಗ ಅದನ್ನು ನಾವು ಚಾಕದಿಂದ ನೀಟಾಗಿ ತೆಗಿಬೇಕು ಫ್ರೆಂಡ್ಸ್. ಸ್ವಲ್ಪ ಉಳಿದಿರುತ್ತಲ್ವ ಅದನ್ನೇ ಈ ಥರ ತಗೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಥರ ಸ್ವಲ್ಪ ಉಳಿದಿರುತ್ತಲ್ವ ಅದನ್ನು ಈ ಥರ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡ್ತೀವಿ ಎಲ್ಲ. ನೋಡಿ ಈ ಥರ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದನ್ನು ಈ ಥರ ಫ್ರೆಂಡ್ಸ್. ನೋಡಿದ್ರೆ ಇದೆಲ್ಲ ನೀಟಾಗಿ ಚಾಕುವಿಂದ ಸ್ವಲ್ಪ ಇರೋದೆಲ್ಲ ನೀಟಾಗಿ ಹಿಂಗೆ ಎಲ್ಲ ತೆಗೆದುಬಿಟ್ಟು ಫ್ರೆಂಡ್ಸ್. ನೋಡಿದ್ರೆ ಇಷ್ಟು ಇದು ಬಂದಿದೆ. ಇದು ಬ್ಲ್ಯಾಕ್ ಎಲ್ಲ ನಾನು ತೆಗೆದೆ ಫ್ರೆಂಡ್ಸ್. ನೋಡಿದ್ರೆ ಈ ಬ್ಲ್ಯಾಕ್ ಎಲ್ಲ ನಾನು ತೆಗೆದೆ. ಈ ಥರ ಬ್ಲ್ಯಾಕ್ ಎಲ್ಲ ತೆಗೆದುಬಿಡ್ಬೇಕು. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದೆಲ್ಲನೂ ಚಿಕ್ಕದಾಗಿ ಪೀಸ್ ಮಾಡೋಣ ಫ್ರೆಂಡ್ಸ್. ಇದನ್ನು ಚಿಕ್ಕದಾಗಿ ಹೇಗೆ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಏನಕ್ಕೆಂದರೆ ಚಾಕುವಲ್ಲಿ ನೀಟಾಗಿ ಬರಲ್ಲ. ಇದು ಫುಲ್ ಚಿಕ್ಕ ಪೀಸ್ ಬರಬೇಕಂದ್ರೆ ನಮಗೆ ಇದು ಈಳಿಗೆ ಮಣೆಯಲ್ಲೇ ನಾವು ಹಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕ ಪೀಸ್ ಮಾಡ್ಕೋಬೇಕು. ಕೊಬ್ಬರಿ ಬೆಲ್ಲ ಹಚ್ಚಬೇಕಂದ್ರೆ ನಾವು ಈ ಥರ ಚಿಕ್ಕದಾಗಿ ಹಚ್ಕೊಂಡು ನೋಡಿ ಈ ಥರ ಫ್ರೆಂಡ್ಸ್. ಇದು 2 ಆಯಿತಾ. ಮತ್ತು ನಾನು ಇದನ್ನು ಅಡ್ಡ ಮಾಡ್ತೀನಿ ನೋಡಿ. ಈ ಥರ ಮಾಡಿ ನೋಡಿದ್ರೆ ಚಿಕ್ಕ ಪೀಸ್ ಬರುತ್ತೆ. ಆವಾಗ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಬರುತ್ತೆ. ಇದನ್ನು ನಾವು ನೀಟಾಗಿ ಒಣಗಿಸ್ಕೋಬೇಕು. ಶುಚಿಯಾಗಿ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿದ್ರೆ ಫ್ರೆಂಡ್ಸ್, ಇನ್ನೂ ಚಿಕ್ಕದಾಗಿನೂ ಮಾಡ್ಕೋಬೋದು. ಈಗ ಇಷ್ಟು ಸಾಕಾಗುತ್ತೆ. ನೋಡಿದ್ರೆ ಇದನ್ನು ಇಷ್ಟು ತಗೊಂಡು ನಾನು ಮತ್ತೆ ಇದರಲ್ಲಿ 2 ಪೀಸ್ ಮಾಡ್ತೀನಿ. 2 ಮಾಡ್ತೀನಿ, 3 ಮಾಡ್ತೀನಿ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಮಾಡಿ ಮತ್ತೆ ಇದನ್ನು ಅಡ್ಡ ಮತ್ತೆ ಕಟ್ ಮಾಡ್ಕೊತೀನಿ. ಆಗ ಚಿಕ್ಕದಾಗಿ ಬರುತ್ತೆ ನಮಗೆ. ಈ ಥರ ಮಾಡಿ ನಾವು ಇದನ್ನು 2 ದಿನ ಅಥವಾ 3 ದಿನ ಒಣಗಿಸ್ಬೇಕು ಚೆನ್ನಾಗಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ನಮಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ಕೋಬೇಕು.
ಇದನ್ನು ನೋಡಿದ್ರೆ ಈ ಥರ ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ನೀಟಾಗಿ ಎಲ್ಲ ಕಟ್ ಮಾಡಿಕೊಂಡೆ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಚಾಕುನಲ್ಲಾದರೆ ಇಷ್ಟು ನೀಟಾಗಿ ಬರಲ್ಲ. ಇದರಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿದ್ರೆ ಈ ಥರ ಇದು ಕೊಬ್ಬರಿನ ಕಟ್ ಮಾಡಿದ್ದಾಯಿತು. ಮತ್ತು ಈಗ ಬೆಲ್ಲ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೆಲ್ಲ ಫ್ರೆಂಡ್ಸ್ ನೋಡಿ, ಎಲ್ಲ ಕೊಬ್ಬರಿ ಎಲ್ಲ ಹಚ್ಚಿದ್ನಾ ನೋಡಿ. ಬೆಲ್ಲನೂ ಇದೇ ಥರ ಪುಡಿ ಮಾಡಿ ಹಚ್ಚಿದ್ದೀನಿ. ಇದನ್ನು ಬಿಸಿಲಿಗೆ ಇಟ್ಬಿಡೋಣ. ಇದು ಬಿಸಿಲಲ್ಲಿ ಚೆನ್ನಾಗಿ 2 ದಿನ ಒಣಗಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಕೊಬ್ಬರಿ ಬೆಲ್ಲ ಎಲ್ಲ ಹಚ್ಚಿಬಿಟ್ಟು ಒಣಗಿಸಿದ್ದಾಯ್ತಲ್ಲ. ಈಗ ಶೇಂಗಾ ಬೀಜ ಹುರ್ಕೊಂಬಿಡೋಣ. ಈಗ 1/4 kg ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ನಾನು ಹುರ್ಕೊಂಬಿಡೋಣ. ಎಳ್ಳಿಗೆ ಬಡಿಸ್ಲಿಕ್ಕೆ ಇದನ್ನು ಹುರ್ಕೊಂಬಿಡೋಣ ಫ್ರೆಂಡ್ಸ್. ಇದನ್ನು ಚಿಕ್ಕದಾಗಿ ಉರಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಉರಿಬೇಕು ಫ್ರೆಂಡ್ಸ್, ಕೆಂಪಗೆ. ನಾವು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸ್ವಲ್ಪ ಬಿಸಿ ಆಗೋವರೆಗೂ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಫುಲ್ ಸಿಮ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್. ಎಳ್ಳೂ ಇದೇ ಥರ ಚಿಕ್ಕ ಉರಿ ಮಾಡಿಕೊಂಡು ಅದರಲ್ಲೂ ನಿಧಾನಕ್ಕೆ ಕೆಂಪಿಗೆ ಹುರ್ಕೊಂಬಿಡೋಣ ಫ್ರೆಂಡ್ಸ್. ಎಳ್ಳು ಉರಿ ಜಾಸ್ತಿ ಇಟ್ಟರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಈ ಥರ ಹುರ್ಕೊಂಡು ಇದಾಯ್ತಲ್ಲ, ಈ ಥರ ಉಂಡೆ ಉಂಡೆ ಬಿಡಿಸ್ತೀನಿ ನೋಡಿ ನಾನು. ನೋಡಿ ನೋಡಿದ್ರೆ ಈ ಥರ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಈ ಥರ ಬಿಡಿಸಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಈ ಥರ ಹುರಿದು ಎಲ್ಲರಿಗೂ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ನಮ್ಮ ಮಗ ನಮ್ಮ ಯಜಮಾನರು ಎಲ್ಲ ಬಿಡಿಸಿ ಕೊಡ್ತಾರೆ. ನಮ್ಮದೆಲ್ಲ 1 kg ಕೊಬ್ಬರಿ, 1 kg ಬೆಲ್ಲ, 1 kg ಶೇಂಗಾ ಬೀಜ ಫ್ರೆಂಡ್ಸ್ ನಾನು ಮಾಡೋದು. ಇದು ನಿಮಗೆ ತೋರಿಸ್ಲಿಕ್ಕಾಗಿ ಸ್ವಲ್ಪ ಮಾಡಿದೆ ನಾನು ಅಷ್ಟೇ. ನೋಡಿ ಈ ಥರ ಎಲ್ಲ ಸ್ವಲ್ಪ ಈ ಥರ ಕೈಯಲ್ಲಿ ಹಿಂಗೆ ಲೈಟಾಗಿ ಹಿಂಗೆ ಅಂದ್ಬಿಟ್ರೆ ಈ ಥರ ಬಂದುಬಿಡುತ್ತೆ. ಈ ಥರ ಇವಾಗ ನಾನು ಎಲ್ಲ ಹುರಿದ್ಬಿಟ್ಟು ನಮ್ಮ ಪ್ಲೇಟ್ಗಳಿಗೆ ಹಾಕಿ ನಾನು ಕೊಡ್ತೀನಿ ಎಲ್ಲರ ಕೈಲೂ, ಹಿಂಗೆ ತೆಗೀರಿ ಅಂತ. ನಮ್ಮ ಮಗ ನಮ್ಮ ಯಜಮಾನರು ಎಲ್ಲ ತೆಗೆದು ಕೊಡ್ತಾರೆ ನನಗೆ. ನೋಡಿ ಈ ಥರ ಬಿಡಿಸ್ತೀವಿ ಫ್ರೆಂಡ್ಸ್ ನಾವು. ಎಳ್ಳು ಬೆಲ್ಲ ಮಾಡಲಿಕ್ಕೆ ಈ ಥರ ಒಂಥರ ಚೆಂದ. ಅದು ಉಂಡೆ ಉಂಡೆ ಇದ್ದರೆ ಏನೋ ಒಂಥರ ಟೇಸ್ಟ್ ಇರುತ್ತೆ. ಎಲ್ಲ ಇದೇ ಥರ ಬಿಡಿಸಿ ನಾನು ಮಾಡೋದು ಫ್ರೆಂಡ್ಸ್. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಏನೋ ಡಿಫ್ರೆಂಟಾಗಿ ಟೇಸ್ಟ್ ಇದೆ ನಿಮ್ಮದು, ಮತ್ತು ಕೆಂಪಗೆ ಹುರಿದಿರ್ತೀರಾ ನಿಮ್ಮ ಶೇಂಗಾ ಬೀಜ ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಎಳ್ಳೂ ಹಾಗೇ ಕೆಂಪಗೆ ಹುರಿದಿರ್ತೀನಿ ಫ್ರೆಂಡ್ಸ್. ನೋಡಿ ಕಲರ್ ಯಾವ ಥರ ಇರುತ್ತೆ, ಕೆಂಪಾಗಿ ಹುರಿಬೇಕು ಎಳ್ಳು, ಆವಾಗ ಟೇಸ್ಟ್ ಕೊಡುತ್ತೆ ಅದು. ನೋಡಿ ಸ್ವಲ್ಪ ಇದೇ ಥರ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಎಲ್ಲ ಬೆರೆಸ್ಕೊಂಬಿಡೋದು. ಇದನ್ನು ಬಿಡಿಸೋದು ಹೇಗೆ ಅಂತ ನಾನು ನಿಮಗೆ ತೋರಿಸಿ, ಅದೇ ಒಂದೊಂದೇ ಈ ಥರ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಕೈಯಿಂದ ಮಾಡ್ಕೋಬೇಕು. ನಾವು 1 kg ಶೇಂಗಾ ಬೀಜ, 1 kg ಕೊಬ್ಬರಿ, 1 kg ಬೆಲ್ಲ, ನಾನು ಇಷ್ಟೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. 1 kg ಕಡಲೆಬೇಳೆ ನಾವು ಬೀಜನ ಹಿಂಗೆ ಉಂಡೆ ಉಂಡೆ ತೆಗಿತೀವಿ. ನಾನು ಏನು ಮಾಡ್ತೀನಿ, ಹುರಿದ್ಬಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಕೊಡ್ತೀನಿ. ನಮ್ಮ ಮನೆಯವ್ರಿಗೆ, ನಮ್ಮ ಮಗನಿಗೆ ಎಲ್ಲರಿಗೂ ಹಿಂಗೆ ಕೊಟ್ಟರೆ ಅವ್ರು ಕುತ್ಕೊಂಡು ಟಿ ವಿ ನೋಡ್ಕೊ ಅಂತ ಹಿಂಗೆ ನನಗೆ ಬಿಡಿಸ್ಕೊಡ್ತಾರೆ. 1 kg ಶೇಂಗಾ ಬೀಜನೂ ನಾನು ಇದೇ ಥರ ಮಾಡ್ಕೊತೀನಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದೆಲ್ಲ ನಾನು ತೆಗೆದು ನಿಮಗೆ ತೋರಿಸ್ತೀನಿ.